ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ನಂಬ್ತೀನಿ. ನಾವಲ್ಲಿ ಚೆನ್ನಾಗಿದ್ದೀವಿ. ಇವಾಗೆಲ್ಲ ಸಖತ್ ಚಳಿ ಆಗ್ತಿದೆ, ಯಾಕಂದರೆ ಡಿಸೆಂಬರು ಬಂದಾಯ್ತಲ್ಲ. ಆದರೂ ನನಗೆ ಎಷ್ಟ ಆಗುತ್ತೋ ಎವ್ರಿಡೇ ಮನೆ ಮುಂದೆ ರಂಗೋಲಿ ಹಾಕ್ತೀನಿ. ಕೆಲವು ಸತಿ ತುಂಬ ಕೋಲ್ಡ್ ಆಗಿದ್ದರೆ ಆ ಟೈಮ್ ಸ್ವಲ್ಪ ಸ್ಕಿಪ್ ಮಾಡ್ಕೋತೀನಿ. ಮನೆಗೆ ರಂಗೋಲಿ ಹಾಕಿ ಒಳಗೆ ಬಂದ ತಕ್ಷಣ ನಿಮ್ಮ ಹಸ್ಬೆಂಡ್ ಬಂದು ಬಿಸಿ ಬಿಸಿಯಾಗಿ ಕಪ್ಪಲ್ಲಿ ಕಾಫಿ ರೆಡಿಯಾಗಿ ಇಟ್ಟಿದ್ರೆ ಹೇಗಿರತ್ತಲ್ಲ, ತುಂಬ ತುಂಬ ಖುಷಿ ಆಗತ್ತಲ್ಲ. ಇದು ಬಂದು ನಮ್ಮನೇಲಿ ಎವ್ರಿಡೇ ನಡೆಯುತ್ತೆ. ನಾನು ಬಂದು ಈ ವಿಡಿಯೋ ತೊಗೊತಾ ಇದ್ದೀನಿ, ಇಲ್ಲಾಂದರೆ ಕಂಟೆಂಟ್ ಬೇಕು ಅಂತ ನಾನು ಹಾಕ್ತಿಲ್ಲ. ಎವ್ರಿಡೇ ಶೇಷ್ ಬಂದು ನನಗೆ ಕಾಫಿ ರೆಡಿಯಾಗಿ ಮಾಡಿಟ್ಟಿರ್ತಾರೆ, ಇಲ್ಲಾಂದರೆ ಪಾಪುಗೆ ಟಿಫನ್ ಎವ್ರಿಡೇ ಮಾಡ್ತಾರೆ. ನಾನು ಬಂದು ಒಳಗೆ ತಿನ್ನಿಸ್ತೀನಿ. ಈ ಥರ ಚಿಕ್ಕ ಚಿಕ್ಕ ಹೆಲ್ಪ್ ಬಂದು ನಮಗೆ ಒಂದು ತುಂಬ ತುಂಬ ಪಾಸಿಟಿವ್ ಮೈಂಡ್ಸೆಟ್ ಕೊಡುತ್ತೆ, ತುಂಬ ಖುಷಿ ಆಗುತ್ತೆ. ಪ್ಲಸ್ ಆ ಹೋಲ್ ಡೇ ಬಂದು ಒಂಥರ ಪಾಸಿಟಿವ್ ಆಗಿ ಖುಷಿಯಾಗಿ ರಿಲ್ಯಾಕ್ಸಿಂಗ್ ಆಗಿ ಹೋಗುತ್ತೆ ರೀ. ನಂಗೆ ಬಂದು ನನ್ನ ಬರ್ತ್ಡೇಗೆ ಏನು ಕಾಸ್ಟ್ಲಿ ಹ್ಯಾಂಡ್ ಬ್ಯಾಗೋ ಇಲ್ಲ ಆ್ಯನಿವರ್ಸರಿಗೆ ಗಿಫ್ಟ್ ಅಂತ ನಾನು ನನಗೆ ಆ ಥರ ಬೇಡ. ನಂಗೆ ಈ ಥರ ಹೇಳಿದೆ ಎವ್ರಿಡೇ ಚಿಕ್ಕ ಚಿಕ್ಕದಾಗಿ ಹೆಲ್ಪ್ ಮಾಡಿದ್ರೆ ಅದೇ ನಂಗೆ ಬಂದು ಒಂದು ದೊಡ್ಡ ಗಿಫ್ಟ್ ಅಂತ ನಾನು ಹೇಳ್ತೀನಿ ನನ್ನ ಪ್ರಕಾರ. ಇವತ್ತು ಟಿಫನಿಗೆ ನಾನು ಬಂದು ಅಕ್ಕಿ ರೊಟ್ಟಿ ಮಾಡಿದ್ದೆ. ತುಂಬ ಜನ ನನಗೆ ಈ ರೆಸಿಪಿ ಕೇಳಿದ್ರಿ, ಸೊ ನಾನು ಅಂದ್ಕೊಂಡೆ ಸರಿ ಇದು ಒಂದು ವೀಡಿಯೋ ಥರ ಮಾಡಿದ್ರೆ ಯೂಸ್ಫುಲ್ ಆಗುತ್ತಲ್ಲ ಅಂತ. ನಾನು ಬಂದು ತುಂಬ ಸಿಂಪ್ಲಾಗಿ ಮಾಡ್ಕೋತೀನಿ. ನಂಗೆ ಕಲರ್ಫುಲ್ಲಾಗಿ ಇರಬೇಕು ರೀ. ಖಾರಕ್ಕೆ ನಾನು ಬಂದು ಶುಂಠಿ ಹಾಕೋತೀನಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಲ್ಲ, ಯಾಕಂದರೆ ಪಾಪು ತಿಂತಾಳಲ್ಲ, ಸೊ ಅವಳಿಗೆ ಸಪೋಸ್ ತುಂಬ ಖಾರ ಹೋಗ್ಬಿಟ್ರೆ ಅಂತ. ನಿಮಗೆ ಖಾರ ಬೇಕು, ಮಕ್ಳು ಯಾರು ತಿನ್ನಲ್ಲ ಅಂದರೆ ನೀವು ಬಂದು ಗ್ರೀನ್ ಚಿಲ್ಲೀಸ್ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಅಕ್ಕಿ ರೊಟ್ಟಿ ಮಾಡುವಾಗಲ್ಲ ನಮ್ಮ ಮನೇಲಿ ಇದರ ಚಟ್ನಿ ಪುಡಿ, ಇಲ್ಲಾಂದರೆ ಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಪೀನಟ್ ಚಟ್ನಿ ಯಾವ ಥರ ಒಂದು ಮಾಡಲೇಬೇಕು, ಯಾಕಂದರೆ ಕಾಂಬೋ ಸಕ್ಕತ್ತಾಗಿರುತ್ತಲ್ಲ ಅದಕ್ಕೆ. ಆ್ಯಂಡ್ ಈ ಮ್ಯಾಟ್ ಇದೆಯಲ್ಲ, ಅಕ್ಕಿ ರೊಟ್ಟಿ ತಟ್ಟೆ ಮ್ಯಾಟ್ ಬಂದು ನಾನು ಅಮೆಝಾನಿಂದ ತರಿಸ್ಕೊಂಡೆ. ನಾನು ಬಂದು ಇದಕ್ಕೆ ಮುಂಚೆ ನಾರ್ಮಲ್ ಈ ಹಾಲ್ ಕವರ್ಗಳು, ಇಲ್ಲಾಂದರೆ ಬಟರ್ ಪೇಪರ್ ಆ್ಯಂಡ್ ನಾರ್ಮಲ್ ಟವಲ್ಗಳಿರುತ್ತಲ್ಲ, ಕರ್ಚೀಫ್ ಥರ ಆ ಸೈಜಲ್ಲಿ ಅದರಲ್ಲೇ ತಟ್ತಿದ್ದೆ. ಬಟ್ ಈ ಮ್ಯಾಟ್ ಬಂದಾದಮೇಲೆ ನನಗಂತೂ ತುಂಬ ತುಂಬ ಈಸಿ ಆಗ್ತಿದೆ, ಯಾಕಂದರೆ ನಮ್ಮ ಮನೇಲಂತೂ ಎವ್ರಿ ವೀಕ್ ಅಟ್ಲೀಸ್ಟ್ ಒನ್ಸ್ ಆರ್ ಟ್ವೈಸ್ ಅಕ್ಕಿ ರೊಟ್ಟಿ ಮಾಡಿಬಿಡ್ತೀವಿ. ಸೊ ಅದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇದು ಬಂದು ನಾನು ಇವಾಗ ತೊಗೊಂಡಿಲ್ಲ ರೀ, ಇದು ತೊಗೊಂಡು ತುಂಬ ಒಂದು ಐ ಥಿಂಕ್ ಇಯರ್ ಆಗೋಗ್ಬಿಟ್ಟಿದೆ. ಅಮೆಝಾನಿಂದ ತರಿಸ್ಕೊಂಡಿದ್ದೆ. $5 ಆಯಿತು 2 ಶೀಟ್ಸ್ಗೆ. ತುಂಬ ತುಂಬ ಹೆಲ್ಪ್ಫುಲ್. ಆ್ಯಂಡ್ ಇದು ಬಂದು ಹೈ ಹೀಟ್ ರೆಸಿಸ್ಟೆಂಟ್. ಸೊ ನಿಮ್ಮ ಕಾವಲಿ ಎಷ್ಟೇ ಬಿಸಿಯಾಗಿರಲಿ ಆ ಮ್ಯಾಟ್ಗಂತೂ ಏನೂ ಆಗಲ್ಲ, ಅದು ಅಂಟ್ಕೊಳ್ಳೋದು, ಸಿಕ್ಕಾಕೊಳ್ಳೋದು, ಕಾವಲಿ ಏನೋ ಹಾಳಾಗೋದು ಅದೆಲ್ಲ ಏನೂ ಆಗಲ್ಲ. ಅಷ್ಟೊಂದು ಸತಿ ನಾನು ಯೂಸ್ ಮಾಡಿದ್ದೀನಿ, ಅದಕ್ಕೆ ನಾನು ಗ್ಯಾರಂಟಿ ಕೊಡ್ಬೋದು. ಒನ್ ಟೈಮ್ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಬೇಕು ಅಂದರೆ ನೀವು ಚೆಕ್ ಮಾಡ್ಬೋದು. ಇವತ್ತು ಬಂದು ಆರ್ನ ಡೇ ಕೇರಿಂದ ಬಂದ ತಕ್ಷಣ ಅವಳದು ಥ್ಯಾಂಕ್ಸ್ ಗಿವಿಂಗ್ ವೀಕೆಂಡ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ಸ್ ಗಿವಿಂಗ್ಗೆ ಯೂಶ್ವಲ್ ಆಗಿ ನಾವು ಬಂದು ಏನಾದರೂ ಒಂದು ತೊಗೊತಾನೇ ಇರ್ತೀವಿ. ಸಮ್ಟೈಮ್ಸ್ ಆಫರ್ ಇರುತ್ತೆ, ಸೊ ಆಫರ್ ಇದೆ ಅಂತ ತೊಗೋತೀನಿ. ಸಮ್ಟೈಮ್ಸ್ ಯೂಸ್ಫುಲ್ ಆಗಿರುತ್ತೆ, ಸಮ್ಟೈಮ್ಸ್ ಮನೇಲಿ ಬೇಕಾಗಿರಲ್ಲ, ಬಟ್ ಆದರೂ ಆಫರ್ ಇದೆಯಲ್ಲ ಅಂತ ತೊಗೊಂಡಿರ್ತೀವಿ. ಬಟ್ ಇವಾಗೆಲ್ಲ ಆ ಥರ ನಾವು ತೊಗೊಳ್ಳಲ್ಲ. ತುಂಬ ಯೋಚನೆ ಮಾಡ್ತೀವಿ, ಬೇಕಾ ಬೇಡಲ್ಲ, ಅವಾಗ ಯಾಕೆ ತೊಗೋಬೇಕು ಅಂತ ತೊಗೊಳ್ಳಲ್ಲ. ಈ ಟೈಮ್ ಥ್ಯಾಂಕ್ಸ್ ಗಿವಿಂಗ್ಗೆ ಆ್ಯಕ್ಚುಲಿ ನಾವು ಏನೂ ತೊಗೊಂಡಿಲ್ಲ. ಈ ಬ್ಲ್ಯಾಕ್ಔಟ್ ಕರ್ಟನ್ಸ್ ಒಂದು ಪರ್ಚೇಸ್ ಮಾಡಿದ್ವಿ. ಆಮೇಲೆ ನಂಗೆ ಪ್ರೆಗ್ನೆನ್ಸಿ ಬ್ಯಾಂಡ್, ಯಾಕಂದರೆ ಸಖತ್ ಬ್ಯಾಕ್ ಪೇಯ್ನ್ ಬರ್ತಿದೆ ರೀ, ಸೊ ಅದು ಹಾಕ್ಕೊಂಡೇ ನಾನು ಕೆಲಸ ಮಾಡ್ತೀನಿ. ಅದಿಲ್ಲ ಅಂದರೆ ಒಂಥರ ತುಂಬ ಬ್ಯಾಕ್ ಪೇಯ್ನ್ ಬರುತ್ತೆ. ಸಾಯಂಕಾಲ ಆಗೋಗ್ಬಿಟ್ರೆ ನನಗೆ ಅಷ್ಟೇ ಅಳುನೇ ಬಂದುಬಿಡುತ್ತೆ, ಅಷ್ಟು ಬ್ಯಾಕ್ ಪೇಯ್ನ್ ಬರುತ್ತೆ. ಸೊ ಇದು ಬಂದು ಸ್ವಲ್ಪ ಡೀಲಲ್ಲಿ ಸಿಕ್ತು. ನಾರ್ಮಲಾಗೇ ತೊಗೊತಿದ್ದೆ, ಬಟ್ ಇವಾಗ ಥ್ಯಾಂಕ್ಸ್ ಗಿವಿಂಗ್ ಇರೋದ್ರಿಂದ ಸ್ವಲ್ಪ ಕಡಿಮೆಯಲ್ಲಿ ಸಿಕ್ತು. ಆ್ಯಂಡ್ ಆ ಬ್ಲ್ಯಾಕ್ಔಟ್ ಕರ್ಟನ್ಸ್ ಬಂತು ತುಂಬ ಹೆಲ್ಪ್ಫುಲ್ ಆಗಿದೆ. ನನಗೆ ಈ ಪ್ರೆಗ್ನೆನ್ಸಿ ಇನ್ಸಾಮ್ನಿಯಾ ಅಂತೀವಲ್ಲ ಆ ಥರ ಬಂದಿದೆ. ನಾರ್ಮಲಾಗಿ ನಿದ್ದೆನೂ ಬರ್ತಿಲ್ಲ, ಸ್ವಲ್ಪ ಲೈಟ್ ಇದ್ದುಬಿಟ್ರೆ ನಿದ್ದೆ ಬರಲ್ಲ. ಸೊ ಬ್ಲ್ಯಾಕ್ಔಟ್ ಕರ್ಟನ್ಸ್ ಬಂದು ತುಂಬ ಹೆಲ್ಪ್ಫುಲ್ ಆಗ್ತಿದೆ. ಇಡೀ ವೀಕೆಂಡ್ ಬಂದು ಎಲ್ಲೂ ಹೋಗಲಿಲ್ಲ, ಮನೇಲೇ ಸುಮ್ಮನೆ ಇದ್ವಿ, ಕ್ಲೀನ್ ಮಾಡಿಕೊಂಡು ಇಲ್ಲಾಂದರೆ ಟಿ ವಿ ನೋಡಿಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡಿದ್ವಿ. ಸೊ ವೀಕೆಂಡ್ ಬಂದು ಏನೋ ಸಂಡೇ ಫಾರ್ಮರ್ಸ್ ಮಾರ್ಕೆಟ್ ಹೋಗೋಣ ಅಂತ ಹೋಗ್ಬಿಟ್ಟು ಬಂದ್ವಿ. ಅಷ್ಟು ತುಂಬ ಚೆನ್ನಾಗಿತ್ತು, ಸಖತ್ ಕೋಲ್ಡ್ ಆಗಿದ್ದು, ಸೊ ಅಷ್ಟೊಂದು ಇರೋಕ್ಕಾಗಲಿಲ್ಲ ಅಲ್ಲಿ. ಸುಮ್ಮನೆ ಐಸ್ ಕ್ರೀಮು, ಕೇಕು, ಆಮೇಲೆ ಅದು ಹಮ್ಮಸ್ ಪೀಟಾ ಬ್ರೆಡ್ ತೊಗೊಂಡು ಮನೆಗೆ ಬಂದುಬಿಟ್ವಿ. ಬಟ್ ಎಕ್ಸ್ಪೀರಿಯನ್ಸ್ ವೈಸ್ ತುಂಬ ಚೆನ್ನಾಗಿತ್ತು. ನನಗಂತೂ ಮನೆ ಕ್ಲೀನಾಗಿ ಇಟ್ಕೊಳ್ಳೋಕೆ ಸಖತ್ ಇಷ್ಟ ರೀ. ಇಂಗ್ಲೀಷಲ್ಲಿ ಹೇಳ್ತೀವಲ್ಲ ಸ್ಪಿಕ್ ಆ್ಯಂಡ್ ಸ್ಪ್ಯಾನ್, ಆ ಥರ ಇಟ್ಕೋಬೇಕು ಅಂತ ತುಂಬ ಇಷ್ಟ. ಆರ್ನ ತುಂಬ ಚಿಕ್ಕವಳಾಗಿರುವಾಗ ನಂಗೆ ಆಗಲಿಲ್ಲ, ಯಾಕಂದರೆ ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತೀನಿ, ಅವಳು ಇನ್ನೊಂದು ಕಡೆಯಿಂದ ಗಲೀಜು ಮಾಡ್ಕೊಂಬರ್ತಾಳೆ. ಬಟ್ ಇವಾಗ ಅವಳು ದೊಡ್ಡವಳು ಆಗ್ತಿದ್ದಾಳೆ, ಅವಳಿಗೂ ಹೇಳ್ಕೊಟ್ಟು ಅವಳಿಗೂ ಗೊತ್ತಾಗ್ತಿದೆ, ಓ ಮನೆ ಅಂದರೆ ಕ್ಲೀನಾಗಿ ಇಟ್ಕೋಬೇಕು, ಏನಾದರೂ ಕೆಳಗೆ ಏನಾದರೂ ಬಿದ್ದಿದ್ರೆ ಅವಳೇ ಅಂತಾಳೆ, ಅಮ್ಮ ನೋಡು ಗಲೀಜಾಗಿದೆ ಅಂತ ಅವಳು ಹೆಲ್ಪ್ ಮಾಡೋಕ್ಕೆ ಬರ್ತಾಳೆ. ಸೊ ಅದೆಲ್ಲ ನೋಡುವಾಗ ನಂಗೆ ಸಖತ್ ಖುಷಿ ಆಗ್ತಿದೆ. ಫೈನಲಿ ನಮ್ಮ ಮನೆಯೂ ಕ್ಲೀನಾಗಿರುತ್ತಪ್ಪ ಅಂತ ಒಂದು ಖುಷಿ ಇರುತ್ತೆ ನನಗೆ. ಆ್ಯಂಡ್ ಅಷ್ಟರೊಳಗೆ ಎಲ್ಲ ಕ್ಲೀನ್ ಮಾಡಿ ಸರಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂದ್ಕೊಂಡೆ. ಅಷ್ಟರೊಳಗೆ ಡೇ ಕೇರಿಂದ
ಬಂದುಬಿಟ್ಲು. ಇವತ್ತು ಮಂಡೇ ಬೇರೆ, ಅಷ್ಟು ಬೇಗ ಥ್ಯಾಂಕ್ಸ್ ಗಿವಿಂಗ್ ವೀಕೆಂಡು ಮುಗಿದೋಯ್ತು, ಡಿಸೆಂಬರು ಬಂತು, ಅವಳು ಡೇ ಕೇರು ತಿರ್ಗಾ ಸ್ಟಾರ್ಟ್ ಆಯಿತು. ಇದೇ ನಮ್ಮ ವೀಕೆಂಡು. ನಿಮ್ಮ ವೀಕೆಂಡ್ ಹೆಂಗೆ ಹೋಯಿತು ಅಂತ ಕಮೆಂಟ್ ಸೆಕ್ಷನ್ ಮರೀದೇ ಹೇಳಿ. ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ಕೆಳಗೆ ಬರ್ದಿರ್ತೀನಿ, ನಿಮ್ಗೆ ಯೂಸ್ಫುಲ್ ಆದರೆ ನೀವು ತೊಗೋಬೋದು. ಇಷ್ಟೇ ನಮ್ಮ ವೀಕೆಂಡ್. ನೆಕ್ಸ್ಟ್ ವೀಕ್ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಅಷ್ಟು ತನಕ ಬೈ ಫ್ರಮ್ ಪ್ರೀತಿ. ಟೇಕ್ ಕೇರ್.